ನನಗಿದೆಲ್ಲ ಇಷ್ಟ ಇಲ್ಲ. ಅದೆಲ್ಲ ಆಮೇಲೆ ಅವ್ರು ಕಾಯ್ತಾ ಇದ್ದಾರೆ, ಮೊದಲು ಒಳಗೆ ಬಾ. ಕಾಲೇಜ್ ಓದೋ ಹುಡುಗಿ ಅಂತ ನಾವೇ ಜಾಸ್ತಿ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ನಮ್ಮ ಕಡೆಯಿಂದ ಏನು ತಡ ಇಲ್ಲ. ನೀವೊಮ್ಮೆ ಹುಡುಗಿನ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಮುಂದಿನ ತಯಾರಿ ಮಾಡ್ಕೋಬಹುದು. ನಮ್ಮ ಮಗಳು ನಮ್ಮ ಮಾತಿಗೆ ಯಾವತ್ತೂ ಇಲ್ಲ ಅನ್ನೋದು. ನಮ್ಮ ಮಗನ್ ಫೋಟೋ ತಂದಿದ್ವಿ, ನಿಮ್ ಹುಡುಗಿಗೂ ತೋರಿಸಿ ಅವಳ ಒಪ್ಗೆನೂ ತಗೊಂಡ್ಬಿಡ್ತೀವಿ. ಆ ದೇವ್ರು ನಮ್ಮನ್ನ ಚೆನ್ನಾಗೇ ಇಟ್ಟಿದ್ದಾನೆ, ಹಾಗಾಗಿ ವರದಕ್ಷಿಣೆ ಏನು ಕೇಳೋದಿಲ್ಲ. ಹುಡುಗಿನ ದಾರ ಏರ್ಕೊಟ್ರೆ ಸಾಕು, ಮತ್ತೇನು ಬೇಡ. ಹುಡುಗ ಸೌಮ್ಯವಾಗಿದ್ದಾನೆ, ವಿದ್ಯಾವಂತ. ಹೌದಲ್ಲ, ಅಮ್ಮನ ರೂಪ ಅಪ್ಪನ ಬಣ್ಣ, ಮುದ್ದಾಗಿದ್ದಾನೆ. ನೀನೋಡಲ್ಲ? ನಾನೀಗಲೇ ನೋಡಲ್ಲ, ಮೊದಲು ಅವನ್ ನೋಡ್ಬೇಕು. ಅವನ್ ನೋಡಿ ಆಶೀರ್ವಾದ ಕೊಟ್ಮೇಲೆ ನಾನು ಈ ಫೋಟೋ ನೋಡೋದು. ಏನಾಯ್ತು ಹನಿ? ಸದ್ಯ ಎಲ್ಲ ಮುಗೀತು. ಇದಕ್ಕಿಂತ ಆ ಆಡಿಷನ್ ಟೆಸ್ಟೇ ಎಷ್ಟೋ ಬೆಟರ್. ಇಲ್ಲಿ ಎಲ್ರು ನನ್ನನ್ನ ಸರ್ಕಸ್ ಪ್ರಾಣಿ ತರ ನೋಡ್ತಾ ಇದ್ರು. ನನ್ಗಂತೂ ಎಲ್ರನ್ನ ಹಿಡ್ಕೊಂಡು ಚಚ್ಬೇಡ ಅನ್ನಿಸ್ತಿತ್ತು. ಹೇಗಿದ್ದಾನೆ ಹುಡುಗ? ಅವ್ನು ನಿನ್ನ ನೋಡಿ ಕ್ಲೀನ್ ಬೋರ್ಡ್ ಆಗಿರ್ಬೇಕಲ್ಲ? ಯಾರಿಗ್ ಗೊತ್ತು, ಆ ಪ್ರಾಣಿ ಬಂದಿರ್ಲಿಲ್ಲ. ವಿಷಯ ತುಂಬಾ ಸೀರಿಯಸ್ ಆಗ್ತಾ ಇದೆ. ಅವ್ರ ಮನೆಯವ್ರು ನನ್ನನ್ನು ಒಪ್ಕೊಂಡಿದ್ದಾರೆ. ನನ್ಗಂತೂ ತುಂಬಾ ಟೆನ್ಸ್ ಆಗ್ತಿದೆ. ಕೂಲ್ ಬೇಬಿ, ಕೂಲ್, ಜಸ್ಟ್ ಬಿ ಕೂಲ್. ಈಗೇನು, ಈಗ ನಿಮ್ಮಪ್ಪ ಇವತ್ತೇ ಮದುವೆ ಮಾಡ್ಬಿಟ್ರ? ಲಿಸನ್, ಆಡಿಷನ್ ಕಾಲ್ ಬರೋ ತನಕ ಸ್ವಲ್ಪ ಪೇಷನ್ಸ್ ಇರ್ಲಿ. ಈಗ ಮದುವೆಗೆ ಒಬ್ದಾಗೆ ನಾಟಕ ಮಾಡು. ಎಲ್ಲ ರೆಡಿ ಆಗೋ ಹೊತ್ತಿಗೆ ನಿನ್ ರಿಸಲ್ಟ್ ಬರುತ್ತೆ. ಆಗ ಯಾರಿಗೂ ಹೇಳ್ದೆ ಜಸ್ಟ್ ಎಸ್ಕೇಪ್ ಆಗ್ಬಿಡೋಣ. ಓಕೆ ಓಕೆ, ಟೇಕ್ ಕೇರ್ ಡಿಯರ್, ಬಾಯ್. ನಾವೇನಾದ್ರೂ ಗಡಿಬಿಡಿ ಮಾಡಿದ್ವಾ ಅಂತ. ವಿಶಾಖ ಇನ್ನೂ ಏನು ಹೇಳ್ತಿಲ್ಲ. ಅವಳೇನಾದ್ರೂ ಹಠ ಮಾಡಿದ್ರೆ ಬಲವಂತವಾಗಿ ಮದ್ವೆ ಮನೇಲಿ ಕೂರ್ಸಕ್ಕಾಗತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ಈಗ ನಾವು ಸ್ವಲ್ಪ ಒತ್ತಡ ಹೇರ್ಲೇಬೇಕಾಗ. ನಾಳೆ ಅವಳಿಗೆ ಅರ್ಥ ಆಗುತ್ತೆ ನಾವಿದೆಲ್ಲ ಮಾಡ್ತಿರೋದು ಅವಳಿಗೆ ಒಳ್ಳೇದಾಗ್ಲಿ ತಾನೆ. ಅವಳಿಗೆ ಯಾವ ಮಾತು ಅರ್ಥ ಆಗಲ್ವಲ್ಲ, ಏನ್ ಕರ್ಮನೋ ಏನೋ. ಮಕ್ಕಳೇ ಹಾಗೆ, ಅವ್ರಿಗೂ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಏನು ಗೊತ್ತಿರೋದಿಲ್ಲ. ಅವರಿಗೆ ಕಾಯಿಲೆ ಬಂದಾಗ ಬಲವಂತವಾಗಿ ಮೂಗು ಹಿಡ್ಕೊಂಡು ಔಷಧಿ ಕುಡಿಸ್ತೀವಲ್ಲ, ಮುಂದೆ ಅವಳೇ ಸರಿಯಾದ ದಾರಿಗೆ ಬರ್ತಾಳೆ. ಅವಳು ಸರಿ ದಾರಿಗೆ ಬರ್ತಾಳೋ ಅಥವಾ ನಮ್ದಿಕ್ಕೆ ತಪ್ಪಿಸ್ತಾಳೋ ಒಂದು ಅರ್ಥ ಆಗ್ತಾ ಇಲ್ಲ ರೀ. ಆಹಾ, ಕಳ್ಳಿ ವಿಶಾಖ ಮಲ್ಗೋವಾಗ ನೋಡ್ಕೊಂಡೆ ಮಲ್ಗಕ್ಕಾಗುತ್ತೆ ಅಂತ ದಿಂಬಿನ ಕೆಳಗೆ ಇಟ್ಕೊಂಡಿದ್ದಾಳೆ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅನ್ಸುತ್ತೆ. ಇಲ್ಲ ಅಂದ್ರೆ ನಮ್ ವಿಶಾಖನ್ ಮನ್ಸ್ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ. ನೋಡೋಣ.